ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, 12ನೇ ಅಧ್ಯಾಯ, ಚಾಪ್ಟರ್ 12. 12ನೇ ಅಧ್ಯಾಯದಲ್ಲಿ ನಾವು ಯೆಹೋವನ ಸ್ತೋತ್ರ ಗೀತವನ್ನು ನಾವು ನೋಡ್ತಾ ಇದ್ದೇವೆ. ಸ್ತೋತ್ರ ಗೀತವನ್ನು ನಾವು ಯಾಕೆ ನೋಡ್ತಿದ್ದೇವೆ ಎಂಬುದಾಗಿ ಇದ್ದಕ್ಕಿದ್ದಂತೆ ಒಂದು ಹಾಡು ಬಂದಿದೆ. ಇದಕ್ಕಿಂತ ಮುಂಚೆ ಒಂದು ಹಾಡು ಬಂದಿತ್ತು, ಅದು ಬೇರೆ ರೀತಿಯಾಗಿತ್ತು. 5ನೇ ಅಧ್ಯಾಯದಲ್ಲಿ ಪ್ರಿಯನನ್ನು, ಅವನ ತೋಟವನ್ನು ಕುರಿತಾದಂಥ ಒಂದು ಪದ್ಯ ನೋಡ್ತೇವೆ. ಆದರೆ ಇಲ್ಲಿ ಸ್ತೋತ್ರದ ಒಂದು ಗೀತವನ್ನು ನಾವು ನೋಡ್ತೇವೆ. ದೇವರು ತನ್ನ ಜನರಿಗೋಸ್ಕರವಾಗಿ ಏನಾದರೂ ಮಾಡಿದರೆ ಖಂಡಿತವಾಗಿ ಮಾಡ್ತಾನೆ. ಮಾಡಿದ ಮೇಲೆ ಅದು ಕ್ರಿಸ್ತನ ಮುಖಾಂತರವಾಗಿ ದೇವರು ತನ್ನ ಜನರಿಗಾಗಿ ಮಾಡುವಂಥ ಕಾರ್ಯವನ್ನು ನಾವು ತಿಳ್ಕೊಂಡು ಇನ್ನೇನು ಆ ಒಂದು ದೇವರ ಜಯ, ದೇವರ ಕಾರ್ಯ, ದೇವರ ಅದ್ಭುತವನ್ನು ಸ್ಮರಿಸಿ ಕೃತಜ್ಞತೆಯನ್ನು, ಸ್ತೋತ್ರವನ್ನು ಸಲ್ಲಿಸುವಂಥದ್ದು ಒಳ್ಳೆಯದೇ. ಆದ ಕಾರಣ ಆ ದಿನದಲ್ಲಿ ನೀನು ಹೇಳುವುದೇನೆಂದರೆ, ಯೆಹೋವನೇ, 12:1, ಯೆಹೋವನೇ, ಸದಾ ಇರುವಾತನೇ. ಇದನ್ನು ಮತ್ತೆ 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 ನಾವುಗಳು ನೆನಪಿಗೆ ತಂದುಕೊಳ್ಬೇಕು. ಯಾಕಂತೇಳಿದರೆ ಯೆಹೋವನಂದರೆ ಸದಾ ಇರುವಾತನು. ಯೆಶಾಯನಂತೇಳಿದರೆ ಯೆಹೋವನು ರಕ್ಷಿಸಿದನು, ಬಿಡುಗಡೆ ಮಾಡಿದನು, ಸಂರಕ್ಷಿಸಿದನು, ಭದ್ರಪಡಿಸಿದನು, ಸಹಾಯ ಮಾಡಿದನು, ಜಯ ಕೊಟ್ಟಾತನು, ಕೊಟ್ಟಿದ್ದಾನೆ ಎಂಬ ವಿಶ್ವಾಸದ ಭಾಷೆಯಲ್ಲಿ ನಾವು ಮಾತಾಡಬೇಕು. ಯಾಕಂದರೆ ದೇವರು ಕೂಡ ಆ ಕಾನಾನ್ ದೇಶವನ್ನು ಕೊಡುವುದಕ್ಕೆ ಮುಂಚಿತವಾಗಿ ನಾನು ನಿಮ್ಗೆ ಕೊಟ್ಟಿದ್ದೇನೆ ಎಂಬುದಾಗಿ ದೇವರು ಹೇಳಿದಂಥ, ದೇವರ ವಿಶ್ವಾಸದಿಂದ ಹೇಳುವಂಥ ಮಾತು, ದೇವರ ವಿಶ್ವಾಸ ನಮಗೂ ಇರಲಿ. ಮತ್ತು ಯೆಹೋವನು ಎಂಬುದಾಗಿ ಹೇಳುವಾಗ ಇರುವಾತನೇ ಆಗಿದ್ದಾನೆ, ಇರುವಾತನೇ ಆಗಿದ್ದೇನೆ, ಎಂಥವನಾಗಿದ್ದೇನೋ ಅಂಥವನಾಗಿರುವೆನು. ಆದ ಕಾರಣ ಆ ದಿವಸಗಳಲ್ಲಿ, ಆ ದಿನ ಈ ದಿವಸನೇ, ಆದರೆ ಇದು ಕ್ರಿಸ್ತಪೂರ್ವಕ ಯೆಶಾಯನು ಬರೆದಂಥದ್ದು. ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬುದಾಗಿ ಎಂಬಾತನು ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವೆನು ಅಂತ ಯೆಶಾಯನು ವಿಶ್ವಾಸಿ ಯಾರೂ ಕೂಡ ಆ ರೀತಿಯಾಗಿ ಹೇಳ್ಬೋದು. ನೀನು ನನ್ನ ಮೇಲೆ ಕೋಪಗೊಂಡಿದ್ದರೂ ಆಶ್ಚರ್ಯ. ನೋಡ್ರಿ, ದೇವರು ಕೋಪಗೊಂಡಿದ್ದರೂ ಆ ನಿನ್ನ ಕೋಪವು ಪರಿಹಾರವಾಗಿ ನನ್ನನ್ನು ಸಂತೈಸುತ್ತೀಯಲ್ಲವೇ. ಇದು ದೇವರ ವಿಷಯದಲ್ಲಿ ನಾವು ನೋಡಿಕೊಳ್ಳುವಾಗ ಆತನ ಒಂದು ಶೈಲಿ, ರೀತಿ ಎಂಬುದಾಗಿ ನಾವು ನೋಡ್ತೇವೆ. ಹೌದು, ದೇವರು ನಿಶ್ಚಯವಾಗಿ ಒಂದು ವಾಕ್ಯ ನೆನಪಿಗೆ ಇದೆ. ಯೆಶಾಯನಲ್ಲಿರುವಂಥ ಒಂದು ವಾಕ್ಯ ನನ್ನ ನೆನಪಿಗೆ ಬರ್ತಿದೆ. ನೋಡೋಣ ಎಂಥ ಒಂದು ಮಾತು ದೇವರು ತನ್ನ ಜನರಿಗೆ ಹೇಳುವಂಥದ್ದನ್ನು. ಹೌದು, 7ನೇ ವಚನ, 54, 7ನೇ ವಚನ, ಯೆಶಾಯನ ಗ್ರಂಥ. ಅದರಲ್ಲಿ ನೋಡುವಾಗ, ಕ್ಷಣ ಮಾತ್ರ ನಿನ್ನನ್ನು ಬಿಟ್ಟಿದ್ದೇನು, ದೇವರು ಹೇಳೋದು,
ಮಹಾಕೃಪೆಯಿಂದ ಸೇರಿಸಿಕೊಳ್ಳುವೆನು. ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆಮಾಡಿಕೊಂಡಿದ್ದೇನು. ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ವಾವ್, ದೊಡ್ಡ ಮಾತು. ಹೌದು, ದೇವರ ಕೃಪೆಯ ವಿಷಯವಾಗಿ ನೋಡುವಾಗ ಮಹಾಕೃಪೆ 7ನೇ ವಚನ, ಶಾಶ್ವತ ಕೃಪೆ 8ನೇ ವಚನ ಮತ್ತು ಅಗಲದ ಕೃಪೆ 10ನೇ ವಚನ. ಅದೇ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡುವಾಗ ದೇವರು ಹೌದು ನನ್ನ ಮೇಲೆ ಕೋಪಗೊಂಡಿದ್ದರು. ಆ ನಿನ್ನ ಕೋಪವು ಪರಿಹಾರವಾಗಿ ನನ್ನನ್ನು ಸಂತೈಸುತ್ತೀಯಲ್ಲವೇ. ಎಷ್ಟು ಚೆನ್ನಾಗಿದೆ. ಈಗೋ ನನ್ನ ದೇವರೇ ನನಗೆ ರಕ್ಷಣೆ. ಮತ್ತೆ ಕ್ರಿಸ್ತನ ಬಗ್ಗೆ ಬಂತು. ಯೆಶಾಯನ ಗ್ರಂಥದಲ್ಲಿ ಪ್ರತಿ ಅಧ್ಯಾಯದಲ್ಲಿಯೂ 66 ಅಧ್ಯಾಯಗಳಲ್ಲಿ ಕೂಡ ಕ್ರಿಸ್ತನ ಒಂದು ಚಿತ್ರ, ಕ್ರಿಸ್ತನ ಒಂದು ಛಾಯೆ ನಾವು ನೋಡ್ತೇವೆ. ಹೌದು, ದೇವರೇ ನನಗೆ ರಕ್ಷಣೆ. ದೇವರೇ ನಮಗೆ ರಕ್ಷಣೆ ಆಗಿದ್ದರೆ ನಾನು ಹೆದರದೆ ಭರವಸೆ ಬಿಡುವೆನು. ಈ ಹೆದರುವಂಥದ್ದು, ಭರವಸೆ ಬಿಡುವಂಥದ್ರ ಕುರಿತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಹೇಳಿದಂಥ ಒಂದು ಮಾತು ನನಗೆ ನೆನಪಿಗೆ ಬರ್ತಿದೆ. ಅದನ್ನು ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಆ ಸನ್ನಿವೇಶ ಕೂಡ ನಾವು ನೋಡ್ಕೊಳ್ಳೋಣ. 5ನೇ ಅಧ್ಯಾಯ ಮಾರ್ಕನ ಬರೆದ ಸುವಾರ್ತೆ. ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ಮಗಳು ತೀರು ಹೋದ್ಲು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂತ ಹೇಳಿದ್ರು. ಮಾರ್ಕ್ 5:36. ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ ಅಂದರೆ ಅವರು ತಪ್ಪಾಗಿ ಆಡಲಿಲ್ಲ, ನಿಜನೇ ಹೇಳಿದರು. ಮಗಳು ಸತ್ತೋದ್ಲು ಅಂತ ಬಂದು ಹೇಳಿದರು. ಅದು ಸತ್ಯವಾಗಿದ್ದರೂ ನಿಜವಾಗಿದ್ದರೂ ಅಥವಾ ಅದು ನಿಜವಾಗಿದ್ದರೂ ಯೇಸು ಕರ್ತನ ಅದನ್ನು ಲಕ್ಷ್ಯ ಮಾಡದೆ ಸಭಾಮಂದಿರ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. 4 ಮಾತುಗಳು. ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಅದೇ ಮಾತು ಇಲ್ಲಿ ನಾವು 12ನೇ ಅಧ್ಯಾಯ ಯೆಶಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಯೆಶಾಯನ ಒಂದು ಸಾಕ್ಷಿ ಕೂಡ ಅದೇ ರೀತಿಯಾಗಿತ್ತು. ನಾನು ಹೆದರದೆ ಭರವಸೆ ಬಿಡುವೆನು, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಅದೇ ಮಾತು, ಹೆದರದೆ ಭರವಸೆ ಬಿಡುವೆನು. ಯೆಶಾಯ 12:2. ಆ ರೀತಿಯಾಗಿ ಹೇಳಿಬಿಟ್ಟು ಯೆಶಾಯನ ಒಂದು ಮಾತು ಹೇಳ್ತಾನ್ರಿ, ನನ್ನ ಬಲವು ಕೀರ್ತನೆಯು ಯೆಹೋವನಷ್ಟೇ. ಭಾಳ ಅಪರೂಪವಾಗಿ ಇಂಥ ಒಂದು ಹೆಸರು, ದೇವರ ಹೆಸರು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ತೇವೆ. ಆತನೇ ನನಗೆ ರಕ್ಷಕನಾದನು ಎಂಬುದೇ. ಹೌದು, ಒಂದು ಚಿಕ್ಕ ಹಾಡನ್ನು ಹಾಡಿಬಿಟ್ಟು ಯಾಕೆ ಈ ಹಾಡು ಬಂತು ಅಂತ ಹೇಳಿ ನೋಡುವಾಗ ಜನಾಂಗಗಳ ವಿಷಯವಾಗಿ ದೇವರು ಪ್ರವಾದಿಸಿ ಅವರ ತೀರ್ಪಿನ ಬಗ್ಗೆ ಮಾತನಾಡೋದು ಮುಂಚಿತವಾಗಿ ತನ್ನ ಜನರು ಯಾವ ರೀತಿಯಾಗಿರ್ತಾರೆ, ತನ್ನ ಜನರಿಗೆ ಜಯ ಸಿಗ್ತದೆ ಎಂಬುದಾಗಿ ಹೇಳುವಾಗ ಇದನ್ನೆಲ್ಲ ಕೇಳಿ ಯೆಶಾಯನಿಗೆ ದೇವರಿಗೆ ಸ್ತೋತ್ರ ಮಾಡಬೇಕಂತ ಅನಿಸಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಮತ್ತು 3ನೇ ವಚನ ಈ ರೀತಿಯಾಗಿದೆ. ಯೆಶಾಯ 12:3. ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರಿ. ರಕ್ಷಣೆ ಎಂಬ ಬಾವಿಗಳಿಂದ. ಹೌದು, ರಕ್ಷಕನು
ಎಂಬುದಾಗಿ ಹೇಳಿದಾಗ ಆ ಪದಕ್ಕೆ ಎಷ್ಟೋ ಅರ್ಥಗಳು ಇರುವಂಥದ್ದನ್ನು ತಿಳ್ಕೊಳ್ಬೋದು. ರಕ್ಷಕನು ಅಂತ ಹೇಳಿದರೆ ಸಮೃದ್ಧಿ, ಕ್ಷಮೆ, ದಯೆ, ಕ್ಷೇಮ, ಸೇಫ್ಟಿ, ಆರೋಗ್ಯ, ಹೆಲ್ತ್, ವಿಶ್ರಾಂತಿ, ಬಿಡುಗಡೆ, ವಿಮೋಚನೆ. ಹೌದು, ವಿಶ್ರಾಂತಿ, ಶಲೋಮ್ ಎಂಬುದು ಕೂಡ, ಇವೆಲ್ಲವೂ ಕೂಡ ವಿವಿಧ ಬಾವಿಗಳಂತೆ ಅಂತ ಹೇಳ್ಬೋದು. ಚಿಕ್ಕ ಚಿಕ್ಕ ಬಾವಿಗಳು ಅಥವಾ ದೊಡ್ಡ ದೊಡ್ಡ ಬಾವಿಗಳು, ದೊಡ್ಡ ಬಾವಿಗಳಂತಲೇ ಹೇಳೋಣ, ಯಾಕಂದ್ರೆ ದೊಡ್ಡ ದೇವರು. ಅವುಗಳಿಂದ ನೀರನ್ನು ಸೇದಬಹುದು. ಹೇಗೆ ಸೇದಬಹುದು? ರಕ್ಷಣೆ ಎಂಬ ಆರೋಗ್ಯ ಬಾವಿಯಿಂದ ಸೇರುವಾಗ, ಆರೋಗ್ಯವಾಗಿ ಪಡೆಯುವಾಗ ಸಂತೋಷ. ನನಗೆ ಅಸ್ವಸ್ಥತೆ ಆಗಿತ್ತು, ಕ್ಯಾನ್ಸರ್ ಆಗಿತ್ತು, ಆದರೆ ದೇವರು ನನ್ನನ್ನು ವಾಸಿ ಮಾಡಿದ ಎಂಬ ಆನಂದ. ಆನಂತರ ಬಿಡುಗಡೆ. ಹೌದು, ದುರಭ್ಯಾಸದಿಂದ ಬಿಡುಗಡೆ, ದುಷ್ಟತನದಿಂದ ಬಿಡುಗಡೆ, ಸಾಲದಿಂದ ಬಿಡುಗಡೆ, ದುರಾತ್ಮನಿಂದ ಬಿಡುಗಡೆ ಆದಾಗ ಸಂತೋಷದಿಂದ ಆ ರಕ್ಷಣೆ ಎಂಬ ಬಾವಿಗಳಿಂದ ಸೇದುವಂಥದ್ದು. ಕ್ಷೇಮ, ಕ್ಷೇಮ ಕೂಡ ಸಂತೋಷ ಪಡಲಿಕ್ಕೆ ಆಸ್ಪದ. ವಿಮೋಚನೆ, ಬಿಡುಗಡೆ, ವಿಶ್ರಾಂತಿ. ಕಷ್ಟಪಡೋರು, ಹೊರೆ ಹೊತ್ತು ನೀವೆಲ್ಲರೂ ನನ್ನ ಬಳಿಗೆ ಬಂದರೆ ನಾನು ನಿಮ್ಗೆ ವಿಶ್ರಾಂತಿಯನ್ನು ಕೊಡುವೇನು. ಆ ವಿಶ್ರಾಂತಿಯನ್ನು ಹೊಂದ್ಕೊಂಡ ಮೇಲೆ ಸಂತೋಷ, ಉಲ್ಲಾಸದೊಡನೆ ನಾವು ಸೇದಬೇಕು. ಹೌದು, ಆಶ್ಚರ್ಯ. ಆ ದಿನದಲ್ಲಿ 4ನೇ ವಚನ, 12ನೇ ಅಧ್ಯಾಯ ಯೆಶಾಯ 4ನೇ ವಚನ. ಆ ದಿನದಲ್ಲಿ, 1ನೇ ವಚನ ಆ ದಿನದಲ್ಲಿ, 4ನೇ ವಚನ ಆ ದಿನದಲ್ಲಿ, 11ನೇ ಅಧ್ಯಾಯ 10ನೇ ವಚನ ಆ ದಿನದಲ್ಲಿ, 11ನೇ ಅಧ್ಯಾಯ 11ನೇ ವಚನದಲ್ಲಿ ಆ ದಿನದಲ್ಲಿ. ಆದ ಕಾರಣ ಯೆಶಾಯನ ಗ್ರಂಥದಲ್ಲಿ ನೋಡುವಾಗ ಭಾಳ ಸಾರಿ ಆ ದಿನದಲ್ಲಿ ಎಂಬಂಥ ಪದ ಹೆಚ್ಚಾಗಿ 10ನೇ ಅಧ್ಯಾಯ 20ನೇ ವಚನ ಆ ದಿನದಲ್ಲಿ, ಈ ರೀತಿಯಾಗಿ ಹೆಚ್ಚು ಬಾರಿ ಈ ಆ ದಿನದಲ್ಲಿ ಅಂತ ಬರ್ತಿದೆ. ಆದ ಕಾರಣ ಭವಿಷ್ಯದ ಬಗ್ಗೆ ಇರುವಂಥದ್ದು ಒಂದು ರೀತಿಯಿಂದ ನೋಡುವಾಗ ಸಮೀಪ ಭವಿಷ್ಯ, ದೂರ ಭವಿಷ್ಯ. ಸಮೀಪ ಭವಿಷ್ಯ ಅಂತ ಹೇಳಿದ್ರೆ ಯಹೂದ್ಯರಿಗೆ ಕೆಲವು ದಿವಸಗಳಾದ ಮೇಲೆ, ಕೆಲವು ವರ್ಷಗಳಾದ ಮೇಲೆ ಅವರಿಗೆ ಈ ಒಂದು ಪ್ರವಾದನೆಯ ಅನ್ವಯ, ಅನುಭವ. ಮತ್ತು ನೂರಾರು ಸಾವಿರಾರು ವರ್ಷಗಳಾದ ನಂತರ ಯೇಸು ಕ್ರಿಸ್ತನ ಮುಖಾಂತರವಾಗಿ ಅನ್ಯರಿಗೆ, ಯಹೂದ್ಯರಲ್ಲದವರಿಗೆ, ಆದರೂ ಅಬ್ರಹಾಮನ ಸಂತತಿಯಾಗಿರುವಂಥವರಿಗೆ ದೊರಕುವಂಥದ್ದು. ಸರಿ, ಮತ್ತು ಹಾಗೆ ಮುಂದುವರಿಸುವಾಗ ಆತನ ನಾಮದ ಆ ದಿನದಲ್ಲಿ ನೀವು ಹೇಳುವುದೇನೆಂದರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಹೌದು, ಪ್ರಾರಂಭ ಕೂಡ ಯೆಹೋವನೇ ನಾನು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸುವೆನು. ಇಲ್ಲಿ ಕೂಡ ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ. ಆತನ ನಾಮದ ಮಹತ್ವ, ಆತನ ಕರ್ತನಾಗಿದ್ದಾನೆ, ಆತನು ಸೇನಾಧೀಶ್ವರನಾಗಿದ್ದಾನೆ, ಆತನು ಯೆಹೋವನಾಗಿದ್ದಾನೆ. ಎಂಥವನಾಗಿರುವನೋ ಅಂಥವನಾಗಿರುವನು, ಎಂಥವನಾಗಿರುವೆನು ಅಂಥವನಾಗಿರುವೆನು ಎಂಬುದಾಗಿ ಪ್ರಕಟಿಸಿದ ದೇವರ ನಾಮದ ಮಹತ್ವವನ್ನು ವರ್ಣಿಸಿರಿ. ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ವಾವ್! ಏನಾದರೂ ಒಂದು ದೇವರು ತನ್ನ ಜನರಿಗೆ ಮಾಡಿದರೆ ಅದನ್ನು ಇತರರಿಗೆ ತಿಳಿಸ್ಬೇಕಂತ ದೇವರು ಇಷ್ಟಪಡ್ತಾನೆ ರೀ. ಅದಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತಾನು ಹೊರಟು ಹೋಗುವುದಕ್ಕೆ ಮುಂಚಿತವಾಗಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೆ ಹೇಳಿದಂಥ ಒಂದು ಮಾತು ನಾವು ನೆನಪಿಗೆ ತಂದುಕೊಳ್ಳೋಣ. ಅದೇನಂತ ಹೇಳಿದ್ರೆ, 1:8 ಅಪೊಸ್ತಲರ ಕೃತ್ಯ, ಅದರಲ್ಲಿ ಕರ್ತನು ತಾನೇ ಹೇಳಿದಂಥ ಮಾತು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ, ಪವಿತ್ರಾತ್ಮನ ಶಕ್ತಿಯನ್ನು ಹೊಂದಿ, ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ
ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೆ ನನಗೆ ಸಾಕ್ಷಿಗಳಾಗಿರಬೇಕು. ಇದೇ ದೇವರು ಇಷ್ಟಪಡೋದು. ಆದ ಕಾರಣ ಜನಾಂಗಗಳಲ್ಲಿ ಆತನ ಕೃತ್ಯಗಳಲ್ಲಿ ಅಥವಾ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಆತನ ನಾಮವು ಉನ್ನತೋನ್ನತವೆಂದು ಜ್ಞಾಪಕಪಡಿಸಿರಿ. ನೋಡ್ರಿ, ದೇವರ ನಾಮ ಭಾಳ ದೊಡ್ಡದು, ಉನ್ನತವಾದದ್ದು. ಮತ್ತು ಯೆಹೋವನನ್ನು ಯಾವ ರೀತಿಯಾಗಿ ಸ್ತುತಿಸಬೇಕು? ಯೆಹೋವನನ್ನು ಗಾನದಿಂದ ಸ್ತುತಿಸಿರಿ. ಆಶ್ಚರ್ಯವಲ್ವಾ? ಗಾನದಿಂದ ಸ್ತುತಿಸಿರಿ. ಮಹಿಮೆಯ ಕಾರ್ಯಗಳನ್ನು ಮಾಡಿದ್ದಾನೆ, ಇದು ಭೂಮಂಡಲದಲ್ಲೆಲ್ಲ ತಿಳಿದಿರಲಿ. ವಾವ್! ಭೂಮಂಡಲದಲ್ಲೆಲ್ಲ ತಿಳಿದಿರಲಿ. ಏನು? ದೇವರು ಮಹಿಮಾ ಕಾರ್ಯ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. 6ನೇ ವಚನ ಕೊನೆಯದಾಗಿ ಇಲ್ಲಿ ನಾವು ನೋಡ್ತೇವೆ, ಚೀಯೋನಿನ ನಿವಾಸಿಗಳೇ. ಹೌದು, ಅಂದು ಯಹೂದ್ಯರಿಗೆ ಅನ್ವಯವಾಗಿತ್ತು. ಆದರೆ ಇಂದು ಮತ್ತು ಇನ್ನು ಮುಂದೆ ನಾವು ನೋಡುವಾಗ ಇದು ಯಾರಿಗೆ ಅನ್ವಯ ಎಂಬುದಾಗಿ ನೋಡುವಾಗ, ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 22ನೇ ವಚನ, 12:22 ಇಬ್ರಿಯ ಅದರಲ್ಲಿ. ಆದರೆ ನೀವು, ಅಂದರೆ ವಿಶ್ವಾಸಿಗಳಿಗೆ ಇಬ್ರಿಯ ಗ್ರಂಥಕರ್ತನು ಬರೀತಾ ಇರುವುದು, ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೂ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಆ ರೀತಿಯಾಗಿ ಹೇಳಿಬಿಟ್ಟು ಬಂದಿದ್ದೀರಿ ಎಂಬುದಾಗಿ. ಹೌದು, ದೇವರಿಗೆ ನಾವು ಕೊಂಡಾಡಬೇಕು. ಮತ್ತೊಂದು ಸಾರಿ ಇದು ಭೂಮಂಡಲದಲ್ಲೆಲ್ಲ ತಿಳಿದಿರಬೇಕು. ಚೀಯೋನ್ ನಿವಾಸಿಗಳೇ, ಕೂಗಿರಿ, ಉತ್ಸಾಹ ಧ್ವನಿ ಮಾಡಿರಿ. ಯಾಕೆ? ಇಸ್ರಾಯೇಲರ ಸದಮಲ ಸ್ವಾಮಿಯು ನಿಮ್ಮ ಮಧ್ಯದಲ್ಲಿ ಮಹತ್ತಾಗಿದ್ದಾನಷ್ಟೆ. ವಾವ್! ದೇವರು ಇಸ್ರಾಯೇಲರ ಮಧ್ಯದಲ್ಲಿ, ಇಸ್ರಾಯೇಲರ ಅಂತ ಹೇಳುವಾಗ ನನಗೆ ಭಾಳ ಖುಷಿ ಆಗ್ತದೆ. ಯಾಕಂದರೆ ಇಸ್ರಾಯೇಲರಿಗೆ ವಿರುದ್ಧವಾಗಿ ಅಶ್ಶೂರ್ಯದವರನ್ನು ದೇವರು ಎಬ್ಬಿಸಿ, ಅನಂತರ ಅಶ್ಶೂರ್ಯದವರಿಗೆ ಅವರ ಗರ್ವಕ್ಕೆ ದೇವರು ದಂಡಿಸಿ, ಅದೇ ಸಂದರ್ಭದಲ್ಲಿ ದೇವರು ಇಸ್ರಾಯೇಲರನ್ನು ಕರುಣಿಸಿ ಕಟಾಕ್ಷಿಸಿ ಅವರ ವಿಷಯದಲ್ಲಿ ಒಂದು ಉದ್ದೇಶವನ್ನು, ರಾಜಮಾರ್ಗವನ್ನು ತೆರೆದು ಅವರು ಯಹೂದ್ಯರು ಒಟ್ಟಾಗಿ ವೈರಿಗಳನ್ನು ಗೆಲ್ಲುವಂತೆ ಮಾಡಿದನು. ಯೆಶಾಯನ ಗ್ರಂಥ 12ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.